ನಾವಿವಾಗ ಕಾಲಾಶ್ರೀ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹ್ಯಾಪಿ ಬರ್ಡೇ. ಹಾಯ್, ಇವತ್ತು ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಿರುಪತಿಯಲ್ಲಿ ನಾವು ನಿನ್ನೆ ನೈಟ್ ಅಷ್ಟೇ ಬಂದಿರೋದು. ಇವತ್ತು ಬೆಳಿಗ್ಗೆ ನಮಗೆ 7 o'clock 8 o'clock ನಮಗೆ ಟಿಕೆಟ್ಸ್ ಸಿಕ್ತು. ನಮಗೆ ಟಿಕೆಟ್ಸು ಶ್ರೀವಾಣಿ ದರ್ಶನ ಅಂದ್ಬಿಟ್ಟು ಟಿಕೆಟ್ಸ್ ತೊಗೊಂಡ್ವಿ. ನಮಗೆ 8 o'clock ಸಿಕ್ತು. ಇವತ್ತು ನಾವು ಟಿಕೆಟ್ಸ್ ತೊಗೊಂಡ್ರೆ ನಮಗೆ ನಾಳೆ ದರ್ಶನಕ್ಕೆ ಸಿಕ್ಕೋದು. ನಿಮ್ಗೆ ಆನ್ಲೈನಲ್ಲಾದರೆ 1 month 2 months ಬಿಫೋರೇ ನೀವು ತೊಗೊಬೇಕು ಟಿಕೆಟ್ಸು. ನಾವು ಇಲ್ಲಿ ಸಿಕ್ಕತ್ತೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ನಿಮ್ಗೆ ಇಲ್ಲಿ ತೊಗೊಬೇಕಂದ್ರೆ 1 ದಿವಸದ ಮುಂಚೆನೇ ಹೋಗಿ ನೀವು ಟಿಕೆಟ್ಸ್ ತೊಗೊಂಡು ಮಾರನೇ ದಿವಸ ದರ್ಶನ ಆಗುತ್ತೆ. ಡೀಟೇಲ್ಸ್ ಕೇಳಿದ್ರೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಶ್ರೀವಾಣಿ ದರ್ಶನದ್ದು 10,500 10,500 ಇರುತ್ತೆ ಟಿಕೆಟು. ತೊಗೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವಿವಾಗ ಕಾಲಾಶ್ರೀ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಫೋನೆಲ್ಲ ಅಲೋ ಇರಲಿಲ್ಲ, ಕಾರಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ರಶ್ಶು. ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ದೇವ್ರು ನೋಡೋಕೆ ತುಂಬ ಚೆನ್ನಾಗಿತ್ತು. ದರ್ಶನ ಚೆನ್ನಾಗಾಯಿತು. ನಮ್ಮ ಅತ್ತೆಗೆ ತೋತಾಪುರಿ ಅಂದ್ಬಿಟ್ಟು ನಾವು ತಿಂದ್ಬಿಟ್ಟು ಅಲ್ಲೆಲ್ಲ ಜೂ ಅಂತ ಐತೆ. ತೋತಾಪುರಿ ದರ್ಶನ ಎಲ್ಲ ಚೆನ್ನಾಗಿತ್ತು. ದರ್ಶನ ತುಂಬ ಚೆನ್ನಾಗಿತ್ತು. ಹೌದು. ಇವಾಗ ಕಾರ್ ಹತ್ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಟಿಕೆಟ್ಸ್ ತೊಗೊಂಡ್ವಿ. ಇವತ್ತು ಫ್ರೀ ಇತ್ತಲ್ವ, ಅದಕ್ಕೋಸ್ಕರ ಕಾಲಾಶ್ರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಬಿಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯ್ತು. ಇಲ್ಲಿಂದ ನಾವು ವಾಪಸ್ಸು ಮಧ್ಯಾಹ್ನ ಆಗ್ತಾಯಿತ್ತು. ಊಟ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟಿದ್ದೀವಿ. ಅಲ್ಲೇ ಕಾಲಾಶ್ರೀ ದೇವಸ್ಥಾನದ ಹತ್ರ ಪಾಲ್ಕೋವಾ ಫೇಮಸ್ ಅಂತ ಇಲ್ಲಿ ಲಾವಣ್ಯ ವೆಂಕಿ ಹೇಳ್ತಾ ಇದ್ರು. ಅದಕ್ಕೆ ಅವರು ಹೋಗ್ತಾವ್ರೆ ತಗೊಂಬರಕ್ಕೆ, ಕೋವಾ ತಗೊಂಬರಕ್ಕೆ. ನೋಡೋಣ ಹೆಂಗಿರತ್ತೆ ಟೇಸ್ಟ್ ಅನ್ನೋದು. ಸರ್ ಕೋವಾ ಬಿಸಿ ಇದೆ. ಓಪನ್ ಮಾಡಿ. ಓಪನ್ ತರಕ್ಕೆ ಬಜ್ಜಿ ಬಲ್ ಸ್ಟೋರೇಜ್ ಫುಲ್ ಆಯ್ತು ಸರ್. ನೋಡಿ ಎಮ್ಮೆ ಮೋಡಲ್ ಶಬ್ಬಿನದ ಸೂರ್ಯ ಪಾಲ್ಕೋವಾ ತಿಂದ್ಬಿಟ್ಟು ತುಂಬ ಟೇಸ್ಟ್ ಆಗಿತ್ತು. ನಾನು ಪಾಲ್ಕೋವಾ ಅಷ್ಟೊಂದು ತಿನ್ನೋಕ್ಕೆ ಹೋಗಲ್ಲ, ಅಷ್ಟು ಇಷ್ಟಪಟ್ಟು ನಾನು ತಿಂದೆ. ಚೆನ್ನಾಗಿತ್ತು ಪಾಲ್ಕೋವಾ ಅನ್ನೋದು. ಅಲ್ಲಿಂದ ನಾವು ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. A2Bಗೋ ಇಲ್ಲಾಂದ್ರೆ ಓರಿಯನ್ನೋ ಅಲ್ಲೇ ಹೋಟ್ಲ್ ಐತೆ. ಬೆಳಿಗ್ಗೆ ಟಿಫನ್ ಮಾಡ್ಕೊಂಡ್ ಬಂದಿದ್ವಿ, ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. नमस्ते मैम। नहीं आगे नहीं, बेस्ट अभी। ಓರಿಯನ್ ನೋಡ್ರಿ, ಓರಿಯನ್ ಇದು ಸೂಪ್ ಅಮ್ಮ చెప్పు. చెప్పింది కదా నేను నూడల్స్ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ತೊಗೊಂಡಿದ್ವಿ, ಫ್ರೈಡ್ ರೈಸ್ ತೊಗೊಂಡಿದ್ವಿ, ಪನ್ನೀರ್ ಟಿಕ್ಕ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಅಷ್ಟೇ ನಾವು ತುಂಬ ರಶ್ ಐತೆ. ಇವಾಗ ಹಾಲಿಡೇಸ್ ಟೈಮ್ ಅಲ್ವಾ, ಮಕ್ಳಿಗೆ ಹಾಲಿಡೇ ಇದ್ದರೆ ಸಿಕ್ಕಾಪಟ್ಟೆ ರಶ್ಶು, ಎಲ್ಲಿ ನೋಡಿದ್ರು ರಶ್ಶು.
ಆ ಟಿಕೆಟ್ಸ್ ತೊಗೊಂಡು ಅಲ್ಲಿ ಪದ್ಮಾವತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ವೆಂಕಿದು ಬರ್ತಡೇ ಇತ್ತು. ನಮಗೆಲ್ಲೂ ಅಂದರೆ ಬೇಕ್ರಿಯಲ್ಲಿ ಎಗ್ಲೆಸ್ ಕೇಕು ನಮಗೆಲ್ಲೂ ಸಿಗ್ತಾ ಇರಲಿಲ್ಲ. ನಾವಲ್ಲಿ ಹುಡುಕಿ ಅಲ್ಲೊಂದು ಪೀಸಸ್ ಇತ್ತು ಅಷ್ಟೇ ನಮಗೆ ಕೇಕು. ಅಲ್ಲೊಂದು 4 ಪೀಸಸ್ ತೊಗೊಂಡು ಕಟ್ ಮಾಡಿಸೋಣ ಅಂದ್ಬಿಟ್ಟು ತೊಗೊಂಡ್ವಿ ಅಲ್ಲೇ. ನಮಗೆಲ್ಲೂ ತುಂಬ ಬೆಳಗಿಂದ ನೋಡಿದ್ವಿ, ಎಲ್ಲೂ ಸಿಕ್ಕಲಿಲ್ಲ ನಮಗೆ ಕೇಕಂತೂ. ಇಲ್ಲಿ ಸಿಕ್ತು, ತೊಗೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಕಟ್ ಮಾಡಿಸೋಣ ಅಂದ್ಬಿಟ್ಟು. ಫೇಮಸ್ ಕೇಕೇ ಸಿಕ್ಕಲಿಲ್ಲ, ಕೇಕ್ ಇಲ್ಲ. ಕೇಕ್ನ ಹುಡುಕಿ ಎಲ್ಲೋ ಸಿಗುತ್ತೆ ಸ್ವಲ್ಪ ಕೇಕ್ ಹುಡುಕಿ ಇವಾಗ ಪೀಸ್ ಸಿಕ್ಕೈತೆ, ಅಷ್ಟು ಮಾತ್ರ ತೊಗೊಂಡಿದ್ದೀವಿ ಅಷ್ಟೇ. ನಾಲ್ಕು ಪೀಸ್ ಸಿಕ್ಕೇಮ್ಮ. ಅಯ್ಯೋ ಇಡನೂ లేదు ಕೇಕು. ಫೋನ್ ಎತ್ಲಾ ವೆಂಕಿ? ಎಲ್ಲ ಬಾಗುತ್ತಿದೆ ಸೀನರಿ. ಆ ಕ್ಯಾಂಡಲ್ ಆಡೇಸಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವೆಂಕಿ. ఇక్కడ చూడు అత్త తినత్తా. దగ్గరకు పోండా అత్త. వాళ్ళకి లైటర్ హ్యాపీ బర్త్డే వెంకీ. మరి చెప్పాలి కొట్టమ్మ అందరూ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ವೆಂಕಿದು ಬರ್ತಡೇ ಆಯಿತು. ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು, ದರ್ಶನ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬೆಟ್ಟ ಹತ್ತಾ ಇದ್ದೀವಿ, ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ಟೇ ಆಗಿ ನಾಳೆ ಬಂದು ನಮಗೆ 10 ದರ್ಶನ ಇರೋದು. ಬೆಳಗ್ಗೆನೇ ರೆಡಿ ಆಗಿ ನಾವು ಹೋಗಬೇಕು. ನಮಗೆ ರೂಮ್ಸ್ ಕೊಟ್ಟಿರ್ತಾರಲ್ವ, ಅಲ್ಲೇ ಸ್ಟೇ ಆಗ್ತೀವಿ. ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ನಾಳೆ ಹೋಗ್ತೀವಿ. ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡಿದಿರ ವಾಚ್ ಮಾಡಿ.